ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ಜಮೀನಿನಲ್ಲಿ ಬೆಳೆಗಳಿಗೆ ಸಿಂಪಡಿಸುವಂತಹ ಕೀಟನಾಶಕವನ್ನು ಸೇವಿಸಿ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ಗ್ರಾಮದಲ್ಲಿ ನಡೆದಿದೆ. ರೈತ ಸಿದ್ದಪ್ಪಣ್ಣ ಹಡಪದ ಮೃತ ದುರ್ದೈವಿ ಅಂತ ಗೊತ್ತಾಗಿದೆ. ತನ್ನ 4 ಎಕರೆ ಜಮೀನಿನಲ್ಲಿ ಸಾಲ ಸೂಲವನ್ನು ಮಾಡಿ ತೊಗರಿ ಬೆಳೆಯನ್ನ ಬಿತ್ತನೆ ಮಾಡಿದ್ರು. ಆದರೆ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ಪ್ರಯುಕ್ತ ವಿಷವನ್ನ ಈತ ಸೇವನೆ ಮಾಡಿದ್ದಾನೆ. ಮೃತ ರೈತನ ಕಳೆದುಕೊಂಡಂತಹ ಕುಟುಂಬದ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಬಾವಿ ಪೊಲೀಸ್ ಠಾಣಾ ಒಂದು ವ್ಯಾಪ್ತಿಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಕಾರ್ಖಾನೆಯ 350 ಕೋಟಿ ಸಾಲ ಮರುಪಾವತಿಗಾಗಿ ಎನ್ಸಿಡಿಸಿಯಿಂದ 550 ಕೋಟಿ ಸಾಲ ಪಡಿಬೇಕು. ಈ ಪೈಕಿ 200 ಕೋಟಿಯನ್ನ ಎಥನಾಲ್ ಮತ್ತು ಕೋಚನ್ ಘಟಕವನ್ನು ಸ್ಥಾಪಿಸುವ ಮೂಲಕ ಬಿಎಸ್ಎಸ್ಕೆ ಪುನರ್ ಆರಂಭ ಮಾಡಬೇಕು ಅಂತ ಮಾಜಿ ಶಾಸಕ ಆಗಿರುವಂತಹ ಹಾಗೂ ಬಿಎಸ್ಎಸ್ಕೆ ಕಾರ್ಖಾನೆಯ ಅಧ್ಯಕ್ಷ ಆಗಿರುವಂತಹ ಸುಭಾಷ್ ಕಲ್ಲೂರ್ ಅವರು ಒತ್ತಾಯಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಸ್ಎಸ್ಕೆ ಕಾರ್ಖಾನೆ ಸಾವಿರಾರು ರೈತರ ಆಸ್ತಿಯಾಗಿದೆ. ಇದನ್ನು ಪುನರಾರಂಭ ಮಾಡುವ ಮೂಲಕ ಅಥವಾ ಅದೆಲ್ಲವೂ ಕೂಡ ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಸಮಸ್ಯೆ ಅಲ್ಲ, ನಮ್ಮ ಫ್ಯಾಕ್ಟರಿದಾಗ 20 ಲಕ್ಷ ಕಬ್ಬದ ರೈತರು ನಮ್ಮ ಪರವಾಗ, ಕಾರ್ಮಿಕರು ನಮ್ಮ ಪರವಾಗ. ಇವತ್ತು ಫ್ಯಾಕ್ಟ್ರಿ ಚಾಲು ಹೋಗು, ಇವತ್ತು ಫ್ಯಾಕ್ಟ್ರಿ ಚಾಲು ಮಾಡೋದು ಅಂದ್ರೆ ನಿಮ್ಗೆ ಗಿರಿಗೆ ಮುಗಿತು, ನಿಮಗೆ ಪೂರ್ಣ ಸ್ಟಾಪ್ ರಾಜಕೀಯ ಜೀವನ. ಇವತ್ತು NCDC ಬಗ್ಗೆನೂ ಕೂಡ ನಿಮಗೊಂದು ನಾವು ಕಾಪಿ ಕೊಡ್ತೀನಿ. NCDC ಏನಲ್ಲ, ಆ ವಿಷಯ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಹಾಕ್ಯಾರ, ನಮಗೆ ಯಾರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಹಾಕ್ಯಾರ. NCDC 550 ಕೋಟಿ ರೂಪಾಯಿ ಪ್ರೊವೈಡೆಡ್ ಸ್ಟೇಟ್ ಗೌರ್ಮೆಂಟ್ ನಮ್ಗೆ ಇದು ಕೊಡ್ತಾರೆ, ನಾವು ಕೊಡ್ತಾರೆ. ಇದಕ್ಕೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಈಶ್ವರ ಖಂಡೆ ಅಪೀಲ್ ಮಾಡ್ತೇನೆ. ನಿಮ್ಗೆ ಈಶ್ವರ ಖಂಡೆ ಅವರು 550 ಕೋಟಿ ಕೊಟ್ಟರೆ ನಿಮ್ದು ಎಲ್ಲ ಸಾಲ ಹೋಗ್ತಾರೆ. ನಿಮ್ಮ ತಮ್ಮನಪ್ಪಲೆ ಒನ್ ಟೈಮ್ ಸೆಟಲ್ಮೆಂಟ್ ನಮ್ಗೆ ಏನೇನು ಪೂರ ಲೋನ್ ತೊಗೊಳ್ತೀವಿ, ಸಾಲ ಬಡ್ಡಿ ಹೇಳ್ಕೊಂಡು ತೊಗೊಳ್ಳಿ. ನಮಗೆ ಏನು ಒಂದು ದುಡ್ಡು ಕೊಡೋದಿಲ್ಲ. ನಮಗೆ ಗೌರ್ಮೆಂಟ್ ಸಾಲ ಗೌರ್ಮೆಂಟ್ಗೆ ಹೋಗಿ ಅದು ಚಾಲು ಮಾಡೋದು ಇಲ್ಲ. ಲೀಸ್ ಕೊಡ್ರಿ, ನಮಗೆ ಇದು ಆಗಲ್ರಿ ಅಂದ್ರೆ ಲೀಸ್ ಕೊಡ್ರಿ. ನಾವು ನಿಮಗೆ ಲೀಸ್ ಕೂಡ ಬೇಡ ಬಲ್ಲ. ಅಲ್ಲ, ನಿಮಗೆ ಒಬ್ಬ ಅಧಿಕಾರಿ ನನಗೆ ಬಂದು ಸುದ್ದಿ ಮನೆಯಿಂದ ಒಬ್ಬ ಅಧಿಕಾರಿ ಇವತ್ತೊಂದು ಮ್ಯಾರೇಜೇ ಮಾಡ್ಕೊತಾನೆ, ಒಬ್ಬ ಜನ್ಮದಿನ ಮಾಡ್ಕೊತಾನೆ ಅಂದ್ರೆ ಒಂದು ಯಾವುದೋ ಪ್ರೈವೇಟ್ ಖಾಸಗಿ ಹೋಟೆಲ್ದಾಗ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಧಿಕಾರಿಗಳು ಜನ ಅಂತಂದ್ರೆ ನನಗೆ ಅರ್ಥ ಆಗಲ್ಲ. ನಾಚಿಕೆ ಬರ್ಬೇಕು. ನೀವು ಒಂದು ಕ್ವಿಂಟಲ್ ಗಟ್ಟಲೆ ಹೂವಿನ ಸರ ಕ್ರೇನ್ ಮೂಲಕ ಹಾರ ಹಾಕೋತಾರೆ. ನೀವು ಒಬ್ಬ ಮಂತ್ರಿ ಆಗಲಿ ನಿಮ್ಗೆ ಗೊತ್ತಾಗಿಲ್ಲ. ಇದು ನನ್ನ ಬಳಿ ಬೇಕಾದ್ರೆ ವಿಡಿಯೋ ಎಲ್ಲ ಕಳಿಸ್ತೀನಿ, ಬೇಕಾದ್ರೆ ನೀವು ಫೋಟೋ ನಮ್ಮ ಬಳಿ ಕಳಿಸೋದ್ರೆ ನಿಮ್ಗೆ ಕಳಿಸ್ತೀನಿ. ನಮ್ಗೆ ಯಾವುದೇ ಅಧಿಕಾರಿ ಇರಲಿ, ಈ ನಮ್ಮ ಜಿಲ್ಲಾಧಿಕಾರಿಗಳು ಒಬ್ಬರಿಬ್ಬರು ಅಧಿಕಾರಿಗಳು ಬರ್ತಡೇ ನೀವು ಮ್ಯಾರೇಜೇ ಮಾಡ್ಕೊಂಡು ಒಂದು ಖಾಸಗಿ ಹೋಟೆಲಾಗ ಮಾಡ್ಕೊಂಡು ಕ್ರೇನ್ ಗಟ್ಟಲೆ ನೀವು ಹೂವಿನ ಸರ ಹಾಕೊಂಡು ಮೆರಿತೀರಿ. ನೀವು ಅದಕ್ಕೆ ನಿಮಗೆ ನಾಚಿಕೆ ಬರಲ್ಲ, ನಿಮ್ಮನ್ನು ನೋಡೋಕೆ ಗೊತ್ತಾಗಲ್ಲ. ಒಬ್ಬ ಅಧಿಕಾರಿ ನಿಮ್ಗೆ ಒಬ್ಬ ಅಧಿಕಾರಿ ಮಾತು ಕೇಳ್ತಾನೆ. ಒಂಥರ ಒಂದು ಕೆಲಸ ಆಗತ್ತ ಆಫೀಸ್ದಾಗ 25,000 ನೀವೇನು ಜೂನ್ ತಂದು CM ತಂದು ಶಂಕುಸ್ಥಾಪನೆ ಮಾಡಿದ್ರಿ. ಒಂದು ದೋಷ ಕೊಟ್ಟಿದ್ದಾರೆ ಕೆಲಸ ಆಗ್ಯಾವ, ಒಂದು 100 ಕೊಟ್ಟಿದ್ದಾರೆ ಕೆಲಸ ಆಗಲ್ಲ. ಇಲ್ಲಿ ಮೀಟಿಂಗ್ದಾಗ ಪ್ಲಾಟ್ ಹಾಕಿ ಲೇಔಟ್ ಮಾಡಿ ಪ್ಲಾಟ್ ಹಾಕಿ ಮಾಡ್ತಾರೆ ಅಂತ ಸುದ್ದಿ ಬಂತು. ಅದೇ ಪ್ಲಾಟ್ ಹಾಕಿ ಲೇಔಟ್ ಮಾಡ್ಲಿಕ್ಕೆ ನಿಮ್ಮದೇನು ಆಸ್ತಿನದು, ನಿಮ್ಮ ಆಸ್ತಿನದು ಹ್ಯಾಂಗೆ ಬಿಡ್ತಾರೆ ನಾವು ನೋಡ್ತೀವಿ. 1 ಲಕ್ಷ ಮಂದಿ ರೈತರು ಸೇರಿಸಿ ಸುಭಾಷ್ ತಂದು ಅದು ಮುಂದಿನ ನಾವು ಅದು ಮಾಡಿರ್ತೀವಿ. ನಿಮಗೆ ನಾವು ಸುಮ್ಮನೆ ಬಿಡಲ್ಲ. ನಿಮಗೆ ಶುಗರ್ ಫ್ಯಾಕ್ಟ್ರಿ ಹತ್ತಕ್ಕೆ ನಿಮ್ಗೆ ಮಾಡ್ಲಕ್ಕೂ ಬಿಡಲ್ಲ, ಲೇಔಟ್ ಮಾಡೋಕೆ ಬಿಡಲ್ಲ, ಪ್ಲಾಟ್ ಮಾಡೋಕೆ ಬಿಡಲ್ಲ, ನಿಮ್ಗೆ ಯಾವಿಗೂ ತೊಗೊಳಕ್ಕೂ ಬಿಡಲ್ಲ. ಅದು ಫ್ಯಾಕ್ಟ್ರಿ ಇರೋ ಫ್ಯಾಕ್ಟ್ರಿ ಚಲೋ. ಇದು ರೈತರು ಇವತ್ತು ಸಮಸ್ಯೆ ಅಲ್ಲ, ನಮ್ಮ ಫ್ಯಾಕ್ಟ್ರಿದಾಗ 20 ಲಕ್ಷ ಕಬ್ಬದ ರೈತರು ನಮ್ಮ ಪರವಾಗ, ಕಾರ್ಮಿಕರು ನಮ್ಮ ಪರವಾಗ. ಇವತ್ತು ಫ್ಯಾಕ್ಟ್ರಿ ಚಾಲು ಹೋಗು. ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವಂತಹ ಈದ್ ಮಿಲಾದ್ ಹಬ್ಬವನ್ನು ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಈ ಹಬ್ಬದ ಅಂಗವಾಗಿ ನಗರದ ಹಲವು ಬೀದಿಗಳು ಮತ್ತು ಮಸೀದಿಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ಆಕರ್ಷಕ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿತ್ತು. ಇದರ ಜೊತೆಗೆ ಗೌರವಿಸುವಂತಹ ಬರಹಗಳನ್ನು ದೀಪದ ಬೆಳಕಿನಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಸಂಭ್ರಮದ ಒಂದು ಮೆರವಣಿಗೆಯನ್ನು ನಡೆಸಿದರು. ಜಾಮಿಯಾ ಮಸೀದಿಯ ಅಧ್ಯಕ್ಷ
ಮೂನ್ ಸ್ಟಾರ್ ಗೌಸ್ ಬಾಷಾ ಅವರು ಮಾತನಾಡಿ, ಭಾವೈಕ್ಯತೆಯಿಂದ ಕೂಡಿರುವಂತಹ ರಾಷ್ಟ್ರ ನಮ್ಮ ಭಾರತ. ನಾವೆಲ್ಲರೂ ಕೂಡ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಹಬಾಳ್ವೆಯಿಂದ ಬದುಕಬೇಕು ಅಂತ ಕರೆ ಕೊಟ್ಟರು. आपका तशरीफ लाना वक्त भी कितना नूर ही नूर है तरफ मरहबा जश्न आमद मना ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಮುಸ್ಲಿಂ ಬಾಂಧವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಕುಡಚಿ ಪಟ್ಟಣದ ಹಜರತ್ ಮೊಹಾ ಸಾಹೇಬ ಅನ್ನುವಂತಹ ಒಂದು ದರ್ಗಾದಿಂದ ಪ್ರಾರಂಭವಾದಂತಹ ಈ ಒಂದು ಶೋಭಾಯಾತ್ರೆ ನಂತರದ ಹಲವು ಬೀದಿಗಳಲ್ಲಿ ಅಥವಾ ನಗರದ ಒಂದು ಭಾಗಗಳಲ್ಲಿ ಸಂಚರಿಸ್ತಾ ಹೋಯಿತು. बरसात एक जरूरी ऐलान ये है कि आज बाद नमाज अवसर वीडियो कर ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.